ಎರಡನೇ ಪಾರ್ಟು ಸಂಸಾರ ಸರಿಗಮ. ಸೀರೆ ಒಡವೆ ಎಲ್ಲ ತಗೊಳ್ಳೋದು ಎಲ್ಲ ನಿಲ್ಲಿಸಿ ಮನೆ ಮಕ್ಕಳು ಮನೆ ಖರ್ಚು ಅಷ್ಟನ್ನೇ ಮೇಯ್ನ್ ಏನು ಮಾಡಬೇಕೋ ಅದನ್ನು ಮಾತ್ರ ಮಾಡಿಕೊಂಡು ಹೋಗೋಕ್ಕೆ ಶುರು ಮಾಡಿದರು. ಇನ್ನೇನು ಎಲ್ಲರೂ ಮಾಡೋದಷ್ಟೇ, ಮಕ್ಕಳು ವಿದ್ಯಾಭ್ಯಾಸ ಅಂತ ಅದು ಇದು ಮನೆ ಖರ್ಚುಗಳು. ಮನೆ ಕಟ್ಟಕ್ಕೆ ಹಿಡಿದ್ರಂತೂ ಬಿಡು, ಮುಗೀತು. ದುಡ್ಡೆಲ್ಲ ಹೋಗ್ತಾ ಇರೋದೇ ಆವಾಗಲಿಂದನೇ ಶುರುವಾಗುತ್ತೆ ಜಟಾಪಟಿ. ಅದಕ್ಕೆ ನಾನು ಹೇಳೋದೇನೆಂದರೆ, ಮನೆ ಕಟ್ಟ್ರಿ, ಆದರೆ ಎಲ್ಲ ಇದನ್ನೆಲ್ಲ ಇಟ್ಕೊಂಡು ಯಾವುದೂ ಇಲ್ದಲೆ ಫ್ರೀಯಾಗಿ ಬ್ಯಾಂಕಿನ ಲೋನ್ ತಗೊಂಡು ಕಟ್ಟೋದಿದ್ರೆ ಆರಾಮು, ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಅದು ಮನೆಯದು ಪ್ರಾಬ್ಲಮ್ ಬರುತ್ತೆ, ಅದಕ್ಕೂ ಬರುತ್ತೆ, ಆಮೇಲೆ ಎಲ್ಲ ಶುರುವಾಗುತ್ತೆ. ಇನ್ನೊಂದು ಸೈಟ್ ಇದ್ದಿದ್ದರಿಂದ ಮೊದಲು ಮಾಡಿದ್ದು, ಆ ಸೈಟ್ ಮಾರಿಬಿಟ್ರೆ ಸ್ವಲ್ಪ ಎಲ್ಲದಕ್ಕೂ ಖರ್ಚು ಕಡಿಮೆ ಆಗುತ್ತೆ ಅಂತ ಅಂದರು. ಆದರೆ ಮಗಳು ಮದುವೆ ಅಷ್ಟೊತ್ತಿಗೆ ಮಾರಿದರೆ ಆಯಿತು, ಅಲ್ಲಿವರೆಗೂ ಮಾರೋದು ಬೇಡ ಅಂತ ಸುಮ್ಮನಾದರು. ಇಬ್ಬರು ಗಂಡ್ಮಕ್ಕಳು, ಒಬ್ಬಳು ಮಗಳು, ಎಲ್ಲರನ್ನೂ ಓದಿಸೋದು. ಈಗ ಒಬ್ಬರೊಬ್ಬರಾದರೆ ಕಷ್ಟ, ಅದರಲ್ಲಿ 3 ಜನ. ಅವಳು ಪದ್ಮ ಏನು ಮಾಡ್ತಾಳೆ, 3 ಜನ. ಅದಕ್ಕೆ ನಾನೊಬ್ಬರು ನಮಗಿಬ್ಬರು ಅನ್ನೋರು ಈಗ ನಮಗೆ ಒಬ್ಬರೇ ಅಂತಾರೆ. ಆ ಥರ ಇದ್ದರೆ ಸ್ವಲ್ಪನಾದರೂ ರಿಸ್ಕ್ ಕಡಿಮೆ ಆಗುತ್ತೆ. ಇದ್ದಕ್ಕಿದ್ದಂತೆ ಯಾಕೋ ಅತ್ತೆ ಮೇಲೆ ಜೋರು ಮಾಡತೊಡಗಿದಳು. ಅತ್ತೆ ಮೇಲಿನ ಸಿಟ್ಟು ಕೊತ್ತಿನ ಮೇಲೆ ತೀರಿಸ್ತಾ ಅಂತ 10-15 ವರ್ಷದಿಂದ ಅವ್ರ ಜೊತೇಲಿ ಇದ್ದ ಅವರಿಗೆ ಇದು ಹೊಸದು ಅನ್ನಿಸ್ತು. ಅತ್ತೆಯವ್ರಿಗೆ ಹೊಸದು ಅನ್ನಿಸ್ತು. ಇವಳು ಯಾಕೆ ಹಿಂಗಾಡ್ತಾಳೆ, ಮೊದಲೆಲ್ಲ ಎಷ್ಟು ಚೆನ್ನಾಗಿದ್ಲು, ಒಂಚೂರು ಗಲಾಟೆ ಇರಲಿಲ್ಲ, ಎಲ್ಲರಿಗಿನ್ನ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಯಾಕೆ ಈ ಥರ ಏನು ಮಾಡ್ತಾಳೆ ಅಂತ ಅವ್ರಿಗೆ ಯೋಚನೆ ಆಯಿತು. ನಿಂಗೇನಾದ್ರು ಹುಚ್ಚಿಚ್ಚು ಹಿಡ್ದಿದ್ಯಾನೆ, ಹಿಂಗಾಡ್ತೀಯಲ್ಲ, ಏನಾಯಿತು ಅಂತ ಕೇಳಿದ್ರೆ, ಒಂಥರ ಹುಚ್ಚೆ ಇದು ಅಂತಂತು. ಒಂದು ಫಂಕ್ಷನ್ ಮಾಡೋಕ್ಕಾಗಲ್ಲ, ಒಂದು ಮನೇಲಿ ಎಲ್ಲದಕ್ಕೂ ಏನಿದು ಖರ್ಚು ಮಾಡಬೇಕು, ಅಳ್ದು ಸುರಿದು ಖರ್ಚು ಮಾಡಬೇಕು. ನಂಗೆ ಆಗೋಲ್ಲ, ನನಗೆ ಹೀಗೆ ಇದ್ದರೆ ಅದಕ್ಕೆ ಏನೂ ಮಾಡಬೇಕು. ನಿನ್ನ ಯಾರು ಸೈಟ್ ಮಾಡು, ತೋಟ ಮಾಡು ಅಂತ ಹೇಳಿದವರು ಇರೋ ದುಡ್ಡೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಇವಾಗ ಹಿಂಗಂದ್ರೆ ಆಗುತ್ತಾ, ಅದು ಬೇಕು ಇದು ಬೇಕು ಅಂತಂದರೆ ಆಗೋಲ್ಲ. ಇವ್ರು ಮಾಡಿದ್ರೆ ಅಲ್ವಾ ನಾಳೆಗೆ, ಅದಕ್ಕೆ ಮಾಡಿದೆ. ಸುಮ್ಮನೆ ತೆಪ್ಪಿಗೆ ಇರೋದ್ರಲ್ಲಿ ಹುಚ್ಚಿ ಆಗ್ತೀಯ. ಆಗಲಿ ಬಿಡು, ನೋಡು ಹಾಸಿಗೆ ಎಷ್ಟು ಇತ್ತೋ ಅಷ್ಟು ಕಾಲು ಚಾಚಬೇಕು, ಅದಕ್ಕಿಂತ ನಾವು ಜಾಸ್ತಿ ಚಾಚಕ್ಕೆ ಹೋದರೆ ಹೀಗೆ ಆಗೋದು. ಅದು ನನಗೆ ಗೊತ್ತಿಲ್ಲ. ನಿಮ್ಮಮ್ಮನ ಪಾಲಿಂದು ಸೈಟ್ ಇದೆಯಲ್ಲ, ಅದನ್ನು ಮಾರಿಸ್ರಿ. ಅದು ಮಾರಿಸಿ ದುಡ್ಡು ಕೊಡೋಕ್ಕೆ ಹೇಳ್ರಿ. ನಿಮ್ಮಮ್ಮನ ಪಾಲಿಗೆ ಸೈಟ್ ಇದೆ, ಅವ್ರಿಗೆಲ್ಲ ಈಗ ಎಲ್ಲರಿಗೂ ಒಂದೊಂದು ಸೈಟ್ ಕೊಟ್ಟಿದೆ, ನಮ್ಮ 3 ಜನಕ್ಕೂ. ಹಾಗೆ ಅವ್ರಿಗೂ ಒಂದು ಕೊಟ್ಟಿದೆ. ಅದರಲ್ಲಿ ಅವ್ರ ಪಾಲಿಂದ ಇದೆಯಲ್ಲ, ಅದನ್ನು ಮಾರಿಸ್ಬಿಟ್ಟು ಖರ್ಚು ಮಾಡೋಕ್ಕೆ ಹೇಳ್ರಿ. ಹೇಳ್ಬಿಡ್ತೀನಿ ಖರ್ಚು ಮಾಡೋಕ್ಕೆ. ಅಲ್ಲೇ ಕುಂತಿದ್ದ ಅವರು ಅದು ಹೇಗೆ ಆಗುತ್ತೆ, ಅದು ಇನ್ನೊಬ್ಬ ಮಗಂಗೆ ಅಂತ ಆವಾಗಲೇ ಹೇಳಿದೆ. ಇನ್ನೊಬ್ಬ ದೊಡ್ಡ ಮಗಂಗೆ ಅಂತ ಅದು ಆಗಲೇ ಹೇಳಿದ್ದೆ. ಆ ಸೈಟ್ ಅವನಿಗೆ ಹೋಗಬೇಕು, ಗೊತ್ತಾಯ್ತಾ? 10-15 ವರ್ಷದಿಂದ ನಾನೇನಾದರೂ ಕೇಳಿದ್ನಾ? 10-15 ವರ್ಷದಿಂದ ನಿಮ್ಮನ್ನೇನಾದ್ರು ಕೇಳಿಲ್ವ ನಾವು? ಏನೂ ಇಲ್ಲ, ನೋಡ್ಕೊಂಡಿದ್ದೀವಿ. ಆವತ್ತಿಂದ ನಿಮ್ಮ ಜೊತೇಲಿ ನಾವೇ ಇರೋದು, ಇನ್ಯಾರೂ ಇಲ್ಲ.
ಅವತ್ತಿಂದ ನಾವೇ ಇರೋದು, ಇನ್ಯಾರೂ ಇಲ್ಲ ನಿಮ್ಮ ಜೊತೇಲಿ. ನೋಡ್ಕೊಂಡಿದ್ದೀವಿ. ನಾವೇನಾದರೂ ಕೇಳಿದ್ವಾ? ಇಲ್ಲ. ಏನೋ ನೀವು ಮೇಲ್ಮೇಲೆ ಒಂಚೂರು ಖರ್ಚು ಮಾಡೋರಿ ಮಾಡ್ಕೊಡೋರಿ ಅಷ್ಟೇ ನಿಮ್ಮ ಪೆನ್ಷನ್ದು. ಆದರೆ ಓದು ಮನೆ ಖರ್ಚು ಎಲ್ಲ ಆದರೆ ಈಗ ಓದು ಮನೆ ಖರ್ಚು ಎಲ್ಲ ಜಾಸ್ತಿ ಆಗಿದೆ. ನೀ ಏನೇ ಹೇಳಿದರೂ ಅವನು ಬಿಡಲ್ಲ. ಆಮೇಲೆ ಇಬ್ಬರು ಹೊಡೆದಾಡ್ತಾರಷ್ಟೇ. ಅವನೇನಿಲ್ಲ, ಅವನು ಹೊಡೆದಾಕ್ಬಿಡ್ತಾನೆ, ಬೇಕಾರೆ ಹೊಡೆದಾಡ್ತಾರೆ ಅಷ್ಟೇ. ಅವನ್ನ ಎದುರಾಕೊಳ್ಳೋಕ್ಕೋದ್ರೆ ಅಷ್ಟೇ ನೀನು. ಅವರೇನು ನೋಡಿಕೊಂಡಿದ್ದಾರೆ ನಿಮ್ಮನ್ನು? ಏನಾದರೂ ನಿಮ್ಮ ಅವರೆಲ್ಲ ಬಂದು ನಿಮ್ಮನ್ನು ನೋಡ್ಕೊಂಡಿದ್ದಾರಾ? ಅವ್ರನ್ನೆಲ್ಲ ನಿಮ್ಮ ಖರ್ಚಿಗೆ ಕೊಟ್ಟಿದ್ದಾರಾ? ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ. ಅವ್ರ ಅಳ್ತಕ್ಕೆ ಅವ್ರು ಇದ್ಬಿಟ್ಟಿದ್ದಾರೆ ನಮ್ಮ ಮೇಲೆಲ್ಲ ಬಿಟ್ಟು. ಆದ್ದರಿಂದ ನಮಗೆ ಕೊಡಿ ಅಂತ ಪದ್ಮ ಕೇಳಿಲು. ಬಂದಾಗ ಕೊಟ್ಟು ಹೋಗ್ತಾನೆ. ಎಲೆ ಅಡಿಕೆ ಖರ್ಚಿಗೆ ಆಗುತ್ತೆ. ಟೂರಿಗೆ ಕಳಿಸಿದ್ದ, ಎಲ್ಲ ಮಾಡ್ದ, ಅವನು ಮಾಡ್ದ. ಅದರಲ್ಲೇನು ತಪ್ಪು? ಅದರಲ್ಲೇನಿದು? ಅವನು ಒಂದು ಮಾಡ್ತಾನೆ, ನೀನು ಒಂದು ಮಾಡ್ತೀಯ. ಆದರೆ ಅವ್ರಿಗೆ ಯಾಕೆ ನಿಮ್ಮ ಪಾಲಿಂದ ಯಾಕೋ? ನಿಮ್ಮ ಪಾಲಿಂದು ನಿಮ್ಮನ್ನು ಯಾರು ನೋಡ್ಕೋತಾರೋ? ಊಟ ತಿಂಡಿ ಅಡುಗೆ ಇದು ಎಲ್ಲ ಮಾಡಿಕೊಂಡು ಯಾರು ನೋಡ್ಕೋತಾರೋ? ಮಗನಿಗೆ. ಬೇರೆಯವ್ರಿಗಾದರೆ ಕೊಡೋಕ್ಕಾಗಲ್ಲ. ಮಗ ಅಲ್ವಾ? ಮಗನಿಗಾದರೆ ಮಗ ನೋಡ್ಕೋತಾ ಇದ್ದಾನೆ, ಅವನು ಕಿರಿ ಮಗ. ನಿಮ್ಮ ಹತ್ರ ಇರೋರಿಗೆ ಕೊಡಬೇಕು ಅಂತ. ಅವ್ರಿಗೆ ಅದು ಅಲ್ಲದಲ್ಲೇ ಅವ್ರಿಗೆ ಬೇಕಾದಷ್ಟಿದೆ, ಏನೂ ಇಲ್ಲ ಅನ್ನೋಂಗಿಲ್ಲ, ಬೇಕಾದಷ್ಟಿದೆ. ಇದ್ಮೇಲೆ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಅವಳು ಕೇಳಿಲು. ನಿಂದು ಜಾಸ್ತಿ ಆಯಿತು, ಸುಮ್ಮನೆ ಅಣ್ಣ ತಮ್ಮ ಅಮ್ಮ ಮಧ್ಯೆ ಬರಬೇಡ. ನಿಂದು ಎಷ್ಟಿದೆಯೋ ಅಷ್ಟು ಕೆಲಸ ನೋಡಿಕೊಂಡು ಜಾಗ ಖಾಲಿ ಮಾಡು, ಹೋಗು. ಎಲ್ಲಿಗೆ ಹೋಗ್ತೀಯ? ಇದೇ ಜಗಳ ದಿನ ಬೆಳಗಾದರೆ ಶುರು ಆಯಿತು, ಮುಗಿಯಲಿಲ್ಲ ಜಗಳ ಆಡೋದು. ಆಮೇಲೆ ಬೋರ್ ಅಂತ ಫಿಲಮ್ಗೆ ಹೋಗೋದು, ಜಗಳ ಆಡೋದು, ಬೋರ್ ಅಂತ ಫಿಲಮ್ಗೆ ಹೋಗೋದು, ಅಲ್ಲೊಂದಿಷ್ಟು ಏನನ್ನ ರಿಕಾಸ್ಟ್ ಮಾಡಿಸೋದು, ಬರೋದು. ಅವತ್ತಿಂದ ಅವರು ಅತ್ತೆ ಮೇಲೆ ಅವಳಿಗೆ ದ್ವೇಷ ಬೆಳೆಸ್ಕೊಂಡಳು. ಆದರೆ ಮಾತೆತ್ತಿರ ಅನ್ನೋದು ಆಡೋದು ಅವರಿಗೆ ಮಾಡ್ತೀರಾ, ಅವ್ರ ಹತ್ರ ಮಾಡಿಸ್ಕೊಳ್ಳಿ ಅನ್ನೋದು. ಆದರೆ ಅವಳಿಗೆ ಪ್ರಾಬ್ಲಮ್ಗಳು ಜಾಸ್ತಿ ಇದ್ದಿದ್ದರಿಂದ ಈ ಮಾತು ಆಡಿದ್ದು ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಮನೆ ಕಟ್ಟೋಕ್ಕೆ ಯಾಕೆ ಕೈ ಹಾಕಿದ್ದೀವೋ? ಹಾಕಬಾರ್ದಾಗಿತ್ತು. ಯಾವುದೋ ಒಂದು ಬಾಡಿಗೆ ಮನೇಲಿದ್ದರೂ ದುಡ್ಡು ಕೈಲಿ ಇರ್ತಿತ್ತು, ಮಸ್ತಾಗಿ ದುಡ್ಡಿರೋದು. ಈಗ ಖರ್ಚು ಮಾಡಿದೆ, ಏಜ್ ಆದಮೇಲೆ ಮಾಡೋಣವಾ? ಏಜ್ ಆದಮೇಲೆ ಖರ್ಚು ಮಾಡೋಕ್ಕಾಗುತ್ತಾ? ಈಗ ಖರ್ಚು ಮಾಡಿದೆ. ನನ್ನ ಜೊತೆಯಲ್ಲಿ ಅಷ್ಟು ಟೂರ್ಗಳು ನನ್ನ ಜೊತೆಯವರೆಲ್ಲ ಅಷ್ಟು ಟೂರ್ ಹೋಗಿದ್ದಾರೆ, ಅಷ್ಟು ಚಿನ್ನ ಹಾಕೊಂಡಿದ್ದಾರೆ. ನನಗಿಲ್ಲ. ಎಲ್ಲ ಬಿಟ್ಟು ಎಲ್ಲ ಮನೆಗೆ ಹಾಕಿದೆ, ಸುರಿದೆ. ಇನ್ನು ಮುಂದೆ ಅಂತೂ ಒಂದಾದ ಮೇಲಿಂದ ಒಂದು ದೊಡ್ಡ ಖರ್ಚುಗಳು. ಮಗಳ ಮದುವೆ, ಓದು, ಮಗನ ಕಾಲೇಜು, ಬೇರೆ ಮಾತಾಡೋ ಹಾಗೆ ಇಲ್ಲ. ಸುಮ್ಮನೆ ಇದ್ದಿದ್ರಲ್ಲೇ ಸಂಸಾರ ನಡೆಸ್ಕೊಂಡು ಹೋಗೋದೇ ವಿಧಿನೇ ಇಲ್ಲ. ಅಯ್ಯೋ, ಏನು ಮಾತಾಡೋಂಗಿಲ್ಲ, ಎಷ್ಟು ಮಾತಾಡಿರೋ ಅಷ್ಟೇ ಸಂಸಾರದಲ್ಲಿ. ತೆಪ್ಪಂಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ತೆಪ್ಪಗೆ ಮಾಡ್ಕೊಂಡು ತಿನ್ಕೊಂಡು ಒಂಚೂರು ಓಡಾಡ್ಕೊಂಡು ಮಗಳ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಕಲೆ ಇರಬೇಕು. ಬರೀ ಜಗಳದಲ್ಲೇ ಕಾಲ ಕಳ್ಕೊಂಡು ಹೋದರೆ ಮಕ್ಕಳು ಆಮೇಲೆ ಸಿಗ್ತಾರ. ಆಮೇಲೆ ಅವರೆಲ್ಲೋ ನಾವೆಲ್ಲೋ ಎಲ್ಲೆಲ್ಲೋ ಹೋಗ್ತೀವಿ. ಇವಾಗ ಅನ್ನೋದು ಆಡೋದು ಹತ್ರ ಇದ್ದಾಗ ಇದೆಲ್ಲ ಯಾಕೆ ಬೇಕು? ಇದ್ರ ಬಗ್ಗೆ ಜಗಳನೇ ಆಡಬಾರ್ದು, ಇದ್ರ ವಿಷಯ ತಲೆನೇ ಕೆಡಿಸ್ಕೋಬಾರ್ದು ಅಂತಿದ್ರು. ಮತ್ತೆ ಜಗಳ ಆಡೋದು, ಮತ್ತೆ ನಡಿ ಫಿಲಮ್ಗೆ ಹೋಗೋಣ ಅನ್ನೋದು. ಇವು ಮೊದಲು ಮಾಡಿದ್ದ ಸೈಟ್ ಇದ್ದಿದ್ದರಿಂದ ಅದೊಂದನ್ನು ಮಾರಿ ಮಗಳ ಮದುವೆ, ಓದು ಎಲ್ಲ ಆಯಿತು. ಆಮೇಲೆ ಅವಳಿಗೆ ಮಧ್ಯ ಮಗು ನಾಮಕರಣ ಮಾಡಿ ಕಳಿಸಿ ಇವನು ಕೆಲಸಕ್ಕೆ ಸೇರಿದ ಮೇಲೆ ಅವಳಿಗೆ ಎಲ್ಲ ಪ್ರಾಬ್ಲಮ್ಮು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಮಗಳು ಇಬ್ಬರು ಕೆಲಸಕ್ಕೆ ಹೋಗ್ತಾಯಿದ್ರು. ಇಬ್ಬರು ಸಾಕಷ್ಟು ದುಡ್ಡು ಇವಳ ಕೈಲೇ ಇಡ್ತಾಯಿದ್ರು. ನೋಡಿರಿ, ಕಾಲ ಎಷ್ಟು ಬೇಗ ಬದಲಾಗುತ್ತೆ. ಅವತ್ತು ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಇದ್ಲು. ಇವಾಗ ಮಕ್ಕಳು ಕೆಲಸಕ್ಕೆ ಸೇರಿರು, ದುಡ್ಡು ಎಲ್ಲ ಬಂತು. ಆರಾಮಾಗಿ ಖರ್ಚು ಮಾಡಿಕೊಂಡು ಎಲ್ಲ ಎಷ್ಟು ಬೇಕಂದ್ರಷ್ಟು ಖರ್ಚು ಮಾಡಿಕೊಂಡು
ಆರಾಮಾಗಿ ಸಂಸಾರ ಮತ್ತೆ ಶುರುವಾಯಿತು. ಮಗ ಮಗಳು ಇಬ್ಬರು ಕೆಲಸಕ್ಕೆ ಹೋಗ್ತಾಯಿದ್ರು. ಇಬ್ಬರು ಸಾಕಷ್ಟು ದುಡ್ಡು ಇವಳ ಕೈಲಿ ಇಡ್ತಾಯಿದ್ರು. ಮಗು ನೋಡಿಕೊಂಡು ಅವ್ರಿಗೆಲ್ಲ ಮಾಡಿಕೊಂಡು ಖರ್ಚು ಕಡಿಮೆ ಮಾಡಿಕೊಂಡು ಹೋಟೆಲ್ಲು, ಬಿಗ್ ಬಜಾರು ಮೇಲೆ ಸುತ್ತಕೊಂಡು ಪಾರ್ಟಿ ಮಾಡಿ ಒಂದು ರೀತಿ ಲೆವೆಲ್ಗೆ ಅವಳ ಮನಸ್ಸಿನಂತೆ ಲೆವೆಲ್ಲಾಗಿ ಎಲ್ಲ ನಡೆಯೋಕ್ಕೆ ಶುರುವಾಯಿತು. ಯಾವ ಫಂಕ್ಷನ್ಗಾರಿ ಮಾಡು, ಯಾವ ಪಾರ್ಟಿಗಾರಿ ಮಾಡು, ಬರ್ತಡೇ ಪಾರ್ಟಿ ಅದು ಇದು ಅಂತ ಮಾಡಿಕೊಂಡು ಬಿಗ್ ಬಜಾರು ಅಲ್ಲಿ ಇಲ್ಲಿ ಸುತ್ತಕೊಂಡು ಓಡಾಡ್ಕೊಂಡು ಇದ್ಲು. ಈಗ ಒಂದು ಸಲ ಅವಳಿಗೆ ಸ್ವಲ್ಪ ನೆಮ್ಮದಿ ತೊಡಗ್ತಿದ್ದು. ಇನ್ನೊಬ್ಬ ಮಗನ ಎಲ್ಲ ಆಯಿತು. ಇನ್ನೊಬ್ಬ ಮಗಂದು ಉಳ್ಕೊಳ್ತು. ಇಬ್ಬರು ಗಂಡು ಮಕ್ಕಳು ಪದ್ಮಂಗೆ. ಇನ್ನೊಬ್ಬ ಮಗ ಇವಾಗ ಇನ್ನೊಬ್ಬನ ಮದುವೆ ಮಾಡಬೇಕಾಯ್ತು. ಮಗನ ಅದನ್ನೂ ಗ್ರ್ಯಾಂಡಾಗಿ ಕೂರಿಸಿರು. ಸೈಟ್ ಮಾರಿದ್ದು ಸ್ವಲ್ಪ ದುಡ್ಡಿತ್ತು, ಅದು ಅವಳಿಗಾಗಿತ್ತು. ಇನ್ನೂ ಅಷ್ಟು ಇದ್ದಿದ್ರಲ್ಲೆಲ್ಲ ಎರಡನೇ ಮಗನ ಮದುವೆನೂ ಗ್ರ್ಯಾಂಡಾಗಿ ಆಯಿತು. ಈಗ ಎಲ್ಲ ಮದುವೆ ಮಾಡಿ ಅವಳು ಗೆದ್ದದ್ದಾಯಿತು. ಆದರೆ ಎಲ್ಲ ಮುಗೀತು, ಎಲ್ಲ ಆರಾಮಾಗಿ ಆಯಿತು ಅಂತ ಅಂತಿದ್ದಾಗಲೇ ಮತ್ತೆ ಶುರುವಾಯಿತು ಆಸ್ತಿ ಜಗಳ. ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ದಾಯಿತು. ಆದರೆ 2 ಗಂಡು ಮಕ್ಕಳು, ಅವರು ಮದುವೆ ಆಯಿತು. ಮಕ್ಕಳನ್ನು ಬಿಟ್ಟು ಏನಿರೋದು ಅಂತ ಜೊತೆಲಿ ಸ್ವಲ್ಪ ದಿವಸ ಚೆನ್ನಾಗಿ ಇತ್ತು. ಅವನಿಗೂ ಒಂದು ಮಗು ಆಗೋವರೆಗೂ ನಂತರ ಆಸ್ತಿ, ಇದೊಂದು ಮನೆ, ಸ್ವಲ್ಪ ಜಮೀನು ಅವ್ರ ಖರ್ಚಿಗಿಟ್ಕೊಂಡು, ಸ್ವಲ್ಪ ಜಮೀನು ಒಂಚೂರು ಖರ್ಚಿಗಿಟ್ಕೊಂಡು ಮನೇನ ದೊಡ್ಡ ಮಗನ ಹೆಸರಿಗೆ ಇವಳು ಬರೆದುಬಿಟ್ಲು. ದೊಡ್ಡ ಮಗನ ಹೆಸ್ರಿಗೆ ಬರೆದ ತಕ್ಷಣ ಜಗಳ ಶುರುವಾಯ್ತು. ನೀನು ಅವ್ನಿಗೆ ಯಾಕೆ ಕೊಟ್ಟೆ, ಅವನೊಬ್ಬನಿಗೆ ಹೆಂಗೆ ಕೊಟ್ಟೆ ನೀನು, ನಾವಿಲ್ವ ಹಾಗೆ. ಹೆಣ್ಮಗಳೇನು ಮದುವೆ ಮಾಡಿಕೊಟ್ಟಿತ್ತು, ಅವಳು ಏನೋ ಕೇಳಲೂ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಅವಳು ಪಾಡ್ಗೆ ಅವಳು ಇದ್ಲು. ಆದರೆ ಇವರು ಗಂಡು ಮಕ್ಳು ಇಬ್ಬರೂ ದಾಯಾದಿಗಳು. ಬರ್ತಾ ದಾಯಾದಿಗಳ ಥರ ಆಡೋಕ್ಕೆ ಶುರು ಮಾಡಿರು. ಏನು ಹೇಳಿ ಅವನಿಗೆ ಬರೀ ಬರೆದಾಗಿತ್ತು. ಇಬ್ಬರನ್ನು ಕೇಳಬೇಕಾ ಮೊದಲು ಮಾತಾಗಿತ್ತು. ಇಬ್ಬರನ್ನು ಕೇಳಬೇಕಾದ್ರೆ ಮೊದಲು ಮಾತಾಗಿತ್ತು. ಸಿಟೀಲಿ ಅವನ ಹೆಂಡತಿ ಬಂದೋಳು ಶುರು ಮಾಡಿದ್ದು. ಅವನೊಬ್ಬಂಗೆ ಯಾಕೆ ಕೊಟ್ರಿ, ನಮಗೂ ಕೊಡ್ರಿ, ನಮ್ಮ ಜೊತೆ ಇರೋದು ಅವ್ನಿಗೆ ಯಾಕೆ ಕೊಡಬೇಕಾಯ್ತು ಅಂತ ಅವನ ಹೆಂಡತಿ, ಎರಡನೇ ಅವಳ ಹೆಂಡತಿ ಶುರು ಮಾಡಿದ್ಲು. ಅವಳು ಹೇಳಿಳು, ನೋಡೋಕೆ ಬೇಕಾದ್ರೆ ಕೇಳು, ಮಾತಾಗಿತ್ತು ಮೊದಲೇ. ಎಜುಕೇಷನ್ಗೆ ನಿನ್ನ ಗಂಡಂಗೆ ಎಜುಕೇಷನ್ನಿಗೆ ನಾವೇ ಕೊಟ್ವಿ, ಮದುವೆಗೆ ನಾವೇ ಕೊಟ್ವಿ, ಎಲ್ಲದಕ್ಕೂ ನಾವೇ ಕೊಟ್ಟಿದ್ದು. ಆದರೆ ಅವನಿಗೆ ನಾವೇನೂ ಕೊಟ್ಟಿಲ್ಲ. ಅವನು ಎಜುಕೇಷನು ಲೋನ್ ಮಾಡಿಸ್ಕೊಂಡ, ಮತ್ತು ಮದುವೆನೂ ಅವನೇ ಮಾಡಿಕೊಂಡ. ಅವ್ನ ಸಂಬಳ ಬಂತು, ಅವ್ನು ಮಾಡಿಕೊಂಡ. ಅದಕ್ಕೆ ಅವನ ಪಾಲಿಂದಿತ್ತು. ಅವ್ನಿಗೆ ಹಳ್ಳಿ ಮನೆ ಅಂತ ಇತ್ತು, ನಿಂಗೆ ಸಿಟಿ ಮನೆ ಆಯಿತು. ಅವನಿಗೆ ನಮ್ಮೂರಿಂದು ಮನೆ ಇತ್ತು, ಅದು ಅವನ ಪಾಲಿಗೆ ಸೇರಿದ್ದು ಅಂತ ಕೊಟ್ವಿ ಅಂತಾನೆ. ಮಾತು ಅವಳನ್ನು ತೀರ್ಮಾನ ಆಗಿತ್ತು. ಕೇಳು, ಏನ್ರಿ ದಡ್ಡ ಕೆಲಸ ಮಾಡಿದ್ದೀರಾ, ಮತ್ತು ನೀವು ಸ್ವಲ್ಪ ಸಣ್ಣ ಮನೆ ತಗೊಂಬಿಟ್ಟು ಅವ್ನಿಗೆ ದೊಡ್ಡ ಮನೆ ಯಾಕೆ ಬಿಟ್ರಿ? ಅದು ದೊಡ್ಡ ಮನೆ ಆಮೇಲೆ ಅವ್ನು ಕಟ್ಟಿಸ್ಕೊಂಡ ಇರೋದು, ದುಡ್ಡು ಹಾಕಿ, ನಾವೆಲ್ಲ ಕಟ್ಟಿಸಿದ್ದು. ಅವಳು ಎಷ್ಟು ಹೇಳಿರೂ ಕೇಳ್ತಾ ಇರಲಿಲ್ಲ. ದಿನ ಬೆಳಗಾದರೆ ಮನೆ ಕೊಟ್ಟಿದ್ದಾರೆ, ಅವಳಿಗೆ ಕೊಟ್ಟಿದ್ದಾರೆ, ಅವ್ರು ನೋಡ್ಕೋತಾರೆ, ಅವ್ರಿಗೆ ಆಸ್ತಿ ಕೊಟ್ಟಿದ್ದಾರೆ, ಅವ್ರು ನೋಡ್ಕೋತಾರೆ. ಇದು ದಿನವೂ ರಾಮಾಯಣ. ಇದು ಹೀಗೆ ಸರಿ ಮಾಡೋದು ಗೊತ್ತಾಗಲಿಲ್ಲ. ಆದರೆ ನನಗೂ ಹೀಗೆ ಆಗಿತ್ತಲ್ವ, ಇದೇ ಪ್ರಾಬ್ಲಮ್ಮು. ನಾನು ನನ್ನ ಅತ್ತೆಗೆ ಹೀಗೆ ಅಂದಿದ್ದೆ. ಆದರೆ ಅದು ಬೇರೆ. ಅವರು ಏನು ಮಾಡಿರಲಿಲ್ಲ. ಮದುವೆನೂ ಗಂಡನೇ ದುಡ್ಡು ಹಾಕಿದ್ದ. ಅದು ಅಲ್ಲದೆ 10-20 ವರ್ಷ ಅಂದ ಅಪ್ಪ ಅಮ್ಮ ಜವಾಬ್ದಾರಿ ತಗೊಂಡು ಯಾವಾಗಲೂ ಅಮ್ಮನ ನೋಡ್ಕೊಂಬರೋದು, ಅಮ್ಮನ ಜೊತೆ ಇರೋದು, ಇಲ್ಲ ಹೋಗಿರೋದು, ಇಲ್ಲ ಈ ಥರ ನೋಡ್ಕೊಂಡಿದ್ರು. ಮದುವೆ ಆದರೂ ಇದರಿಂದ ಕೇಳಿದ್ದು. ಆದರೆ ಅವರಿಗೆ ಯಾವುದೂ ಲೆಕ್ಕ ಬರಲಿಲ್ಲ. ದೊಡ್ಡವನಿಗೆ ಎದುರು ಮಾತು ಆಡೋಕ್ಕಾಗದೆ
ದೊಡ್ಡ ದೊಡ್ಡ ಮಗನಿಗೆ ಎದುರು ಮಾತಾಡೋಕ್ಕಾಗದೆ ಅವರು ಅವನಿಗೆ ಬರ್ಕೊಟ್ರು. ಇವ್ರಿಗೆ ಬಂದಿದ್ದು ಸ್ವಲ್ಪ, ಆದರೆ ಎಲ್ಲ ಇಬ್ಬರಿಗೂ ಸಮ ಕೊಟ್ಟಿದ್ದರೆ ಅದು ಜಗಳ ತಪ್ಪಲಿಲ್ಲ. ಇನ್ನೂ ಇಬ್ಬರಿಗೂ ಸಮ ಕೊಟ್ಟಿದೆ. ಅಲ್ಲಿರೋ ಮನೆ ಅವನಿಗೆ ಕೊಟ್ಟಿದೆ, ಇಲ್ಲಿರೋ ಮನೆ ಇವನಿಗೆ ಕೊಟ್ಟಿದೆ. ಅದರಲ್ಲೇನು ಇಲ್ಲ, ಕಾರಣಗಳಿಂದ ತಪ್ಪಿಲ್ಲದೆ ನನ್ನ ಅಂತ ಇದ್ದಾಳೆ ಈ ಎರಡನೇ ಸೊಸೆ. ಆಯ್ತಾಯ್ತು ನೋಡಲ್ಲಿ ತಪ್ಪು ಇಲ್ಲ, ತಪ್ಪು ತನ್ನದು ನನ್ನದೇನಿಲ್ಲ. ಆದರೆ ವ್ಯಥೆ ಎಲ್ಲ ನನಗೆ. ತಪ್ಪು ಮಾತ್ರ ನಂದಿಲ್ಲ, ವ್ಯಥೆ ಮಾತ್ರ ನಂದು. ಯಾವ ಕರ್ಮ ಮಾಡಿದ್ದೆ ಭಗವಂತ, ಪರೋಗೋದು ದಾರಿನೇ ಇಲ್ವಾ ಅಂತ ಅವಳು ಎಷ್ಟೋ ಸಲ ಅಂದ್ಕೊಂಡು, ನಾನೇನು ಮಾಡಿದ್ದೆ, ನಾನೇನು ಮಾಡಿದೆ, ನಾನು ಮಾಡೋ ಅಂಥದ್ದೇ ಮಾಡಿದ್ದೀನಿ, ಸರಿಯಾಗಿ ಮಾಡಿದ್ದೀನಿ. ಮೊದಲಿಂದ ಅವನಿಗೆ ಅಂತ ಅದು, ಇವನಿಗೆ ಅಂತ ಇದು ಮಾಡಿದ್ದು ಇಬ್ರದ್ದು. ಅವನ ಪಾಲು ಅವನಿಗಾಯ್ತು, ಇವನ ಪಾಲು ಇವನಿಗಾಯ್ತು. ಅವನೆರಡಕ್ಕೂ ಮದುವೆಗೆ ಓದಿಸೋದಕ್ಕೆ ಹೈಯರ್ ಎಜುಕೇಷನ್ ಅದುವೇ ಸ್ವಲ್ಪ ಆಗುತ್ತಾ, ಅವ್ರನ್ನೇ ಕೇಳಿ ಮಾಡಿರೋದು. ಅವನೇನು ಲೋನು ಮಾಡಿಸ್ಲಿಲ್ಲ, ಏನೂ ಮಾಡಿಸ್ಲಿಲ್ಲ, ಎಲ್ಲ ನಾವೇ ಮಾಡಿದ್ವಿ. ಈ ಥರ ಆಯ್ತಲ್ಲ. ಆದಮೇಲೆ ನನ್ನ ತಪ್ಪೇನು ಇದರಿಂದ ಪಾರಾಗೋದು ಹೇಗೆ, ದಾರಿನೇ ಇಲ್ಲ. ಕತೆ ಮುಗಿಸಿದರೂ ವಿಷಯ ಮುಗಿಯಲಿಲ್ಲ. ಇರೋವರೆಗೂ ಬಿಡಲ್ಲ ಇದು. ಮಾತು ಬೆನ್ನ ಹಿಂದೆ ಇರುತ್ತೆ. ಆದರೆ ಸರಿ ಯಾವುದು, ತಪ್ಪು ಯಾವುದು, ಅದು ನನ್ನ ಆತ್ಮಕ್ಕೆ ಮಾತ್ರ ಗೊತ್ತು ಬಿಡು. ನಮ್ಮದಲ್ಲದ ತಪ್ಪಿಗೆ ಎಷ್ಟು ಅಂದ್ಕೊಂಡ್ರು ನೊಂದ್ಕೋಬಾರ್ದು. ಇದು ಹೊಸ ಪಾಲಿಸಿ. ನಮ್ಮದಲ್ಲದ ತಪ್ಪಿಗೆ ನೊಂದುಕೊಳ್ಳಬಾರ್ದು. ಇದು ಹೊಸ ಪಾಲಿಸಿ. ಬರೆದು ಇಟ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಯಾವ ಯೋಚನೆನೂ ಇರಲ್ಲ. ನಮ್ಮದಲ್ಲದ ತಪ್ಪಿಗೆ ನಾವು ಯೋಚನೆ ಮಾಡಬಾರ್ದು. ಇದನ್ನು ನಾವು ಯಾವಾಗಲೂ ಹೇಳ್ಕೊತಾ ಇದ್ದರೆ ಸ್ವಲ್ಪನಾರಿ ಸಮಾಧಾನ ಆಗುತ್ತೆ ಇದರಿಂದ ಅಂತ ಅಂದ್ಕೊಂಡ್ಳು. ಈ ಮಾತನ್ನು ದಿನವೂ ಹೇಳ್ತಾ ಇದ್ಲು ಅಂತ ಅವಳೇ ಸಮಾಧಾನ ಹೇಳಿಕೊಂಡಳು. ಇದು ಸಂಸಾರ ಸರಿಗಮ ಕತೆ. ಎಷ್ಟು ಹೇಳಿದರೂ ಇರುತ್ತೆ, ಕತೆಗೇನು ನಡೀತಾ ಇರುತ್ತೆ. ಆದರೆ ಎಲ್ಲ ಸಂಸಾರದಲ್ಲೂ ಈ ಥರದೆಲ್ಲ ಇರುತ್ತೆ. ಇದೇನು ಹೇಳೋದು ಅನಿಸುತ್ತೆ, ಇದೇನು ಹೇಳೋದು, ಎಲ್ಲ ಸಂಸಾರದಲ್ಲೂ ಇದ್ದಿದ್ದೆ ಅಂತ ಅನಿಸುತ್ತೆ. ಆದರೆ ಅದನ್ನು ಕತೆ ರೀತಿ ಮಾಡೋದು, ಅದಕ್ಕೆ ಕತೆ ಅನ್ನೋದು. ಎಲ್ಲ ರೀತಿಯೂ ಒಂದೊಂದು ಇರಲಿ ಬಿಡ್ರಿ, ಕತೆ ಏನಿರುತ್ತೆ ವಿಡಿಯೋದಲ್ಲಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಓದಿ ಸಪೋರ್ಟ್ ಎಲ್ಲ ಕೇಳಿ ಸಪೋರ್ಟ್ ಮಾಡಿರಿ. ಹೀಗೆ ಬರೆಯೋದಕ್ಕೆ ನನಗೆ ಎನ್ಕರೇಜ್ ಮಾಡಿರಿ. ಬರಿಬೇಕು ಅನ್ನಂಗಿದ್ರೆ ಎಲ್ಲ ನೋಡಿ ಬರೆಯೋಕ್ಕೆ ಪ್ರೋತ್ಸಾಹ ಕೊಡಿ, ಅಷ್ಟೇ ಕೇಳೋದು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಓದೋರಿಗೆಲ್ಲ ತುಂಬ ಥ್ಯಾಂಕ್ಸ್. ವ್ಯೂವರ್ಸ್, ಥ್ಯಾಂಕ್ ಯು. ನೀವಿಲ್ಲದೆ ನಾನಿಲ್ಲದೆ ಕತೆ ಇಲ್ಲ. ನಾನು ಬರೆಯಲ್ಲ, ನಾನು ಬರೀದೆ, ಬೇರೆಯವ್ರು ಬರ್ತಾರೆ ಕತೆಗಳು, ನನ್ನ ಕತೆ ಇಲ್ಲ. ನೋಡಿದ್ರಾ, ಗೊತ್ತೀರಾ? ಥ್ಯಾಂಕ್ ಯು.